Namaste. Subject first semester Engineering Mathematics. Module Differential Calculus 2. Article number 2.2 Indeterminate Forms. Subarticle number 2.21 L'Hospital's Rule. Type 1. Worked problems. Evaluate the following limits. Problem number 17th. Limit x tends to 0. X e power of x minus log of 1 plus x divided by x square. So first type 1 ಅಲ್ಲಿ ಏನಂತ ಹೇಳಿದ್ರೆ 0 by 0 ಫಾರ್ಮಲ್ಲಿ ಇದೆಯಾ ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮಲ್ಲಿ ಇದೆಯಾ ನೋಡಬೇಕು. ಸೊ 0 by 0 ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮಲ್ಲಿ ಇದ್ದರೆ ಎಲ್ ಹಾಸ್ಪಿಟಲ್ಸ್ ರೂಲಿಗೆ ತೊಗೊಂಬರಬೇಕು. ಗೊತ್ತಾಯ್ತಲ್ಲ. ಸೊ ಪ್ರಾಬ್ಲಮ್ ನಂಬರ್ 17th. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಇ ಪವರ್ ಆಫ್ ಎಕ್ಸ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎಕ್ಸಿಗೆ 0 ಹಾಕೋಣ. ಎಕ್ಸಿಗೆ 0 ಇ ಪವರ್ ಆಫ್ 0 ಮೈನಸ್ ಲಾಗ್ ಆಫ್ 1 ಪ್ಲಸ್ 0 divided by 0 square. So equal to e power of 0 is 1. 1 into 0 is 0 minus log 1. Log 1 is 0 divided by 0 square is 0. So this is 0 by 0 form. Okay, now we are going to apply L'Hospital's rule. L'Hospital's rule anta helidre limit x tends to 0 x e power of x ಮತ್ತೆ ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಸೊ ಎಕ್ಸ್ ಇ ಪವರ್ ಆಫ್ ಎಕ್ಸಿಗೆ ಅಪ್ಲೈ ಇದೆ ಪ್ರಾಡಕ್ಟ್ ರೂಲ್. ಸೊ ಎಕ್ಸ್ ಇ ಪವರ್ ಆಫ್ ಎಕ್ಸ್ ಅಂದರೆ ಫಸ್ಟ್ ಫಂಕ್ಷನ್ ಎಕ್ಸ್ ಆ್ಯಸ್ ಇಟ್ ಈಸ್ ಇ ಪವರ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇ ಪವರ್ ಆಫ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇ ಪವರ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಮೈನಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಆಫ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಈಸ್ 1 divided by 1 plus x. Again 1 plus x ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಕಾನ್ಸ್ಟೆಂಟ್ ಅಲ್ವಾ 0 ಆಗುತ್ತೆ. ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ ಇಂಟು ಸೊ 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಪ್ಲಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಡಿವೈಡೆಡ್ ಬೈ ಡಿನಾಮಿನೇಟರಿಗೂ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2x. ಸೊ ಈಗ ಚೆಕ್ ಮಾಡಬೇಕು ಸೊ ವೆದರ್ ಇಟ್ ಈಸ್ 0 by 0 ಫಾರ್ಮ್ ಆರ್ ಏನು ಅಂತ. ಸೊ ಇಲ್ಲಿ 0 ಹಾಕಿದರೆ 0 e power of 0 plus e power of 0 minus 1 divided by 1 plus 0. So 0 plus 1 is 1 ಆಗುತ್ತೆ. ಗೊತ್ತಾಯ್ತಲ್ಲ 1 divided by 2 into 0 equal to e power of 0 is 1. 1 into 0 is 0. Okay, 0 plus e power of 0 is 1 minus 1 divided by 1. 1 by 1 is 1. 1 into 1 is 1. Divided by 2 into 0 is 0. So plus 1 minus 1 is cancel. So this is 0 by 0 form ಆಯಿತು. Again L'Hospital's rule ನ ಅಪ್ಲೈ ಮಾಡಬೇಕು. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸೊ ಅಗೇನ್ ಇದಕ್ಕೆ L'Hospital's ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎಕ್ಸ್ ಇ ಪವರ್ ಆಫ್ ಎಕ್ಸ್ ಇದೆಯಲ್ಲ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಎಕ್ಸ್ ಇ ಪವರ್ ಆಫ್ ಎಕ್ಸ್ ಪ್ಲಸ್ ಇ ಪವರ್ ಆಫ್ ಎಕ್ಸ್ ಇಂಟು 1 ಅದೇ ಬರುತ್ತೆ. ಇಲ್ಲಿ ಮತ್ತೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಆಫ್ ಇ ಪವರ್ ಆಫ್ ಎಕ್ಸ್. So that is e power of x minus differentiation of 1 divided by 1 plus x square is minus 1 divided by 1 plus x whole square divided by differentiation of 2x is 2. So ಈಗ put x equal to 0. So 0 into e power of 0 plus e power of 0 plus e power of 0 minus minus plus 1 divided by 1 plus 0 whole square is 1 square. Okay, divided by 2 equal to e power of 0 is 1. 1 into 0 is 0 plus e power of 0 is 1 plus e power of 0 is 1 plus 1 by 1 is 1 divided by 2. So 1 plus 1 is 2. 2 plus 1 is 3. So that is 3 by 2. So this k value is 3 by 2. So ಯಾವ ಥರ ಆನ್ಸರ್ ಬರಿಬೇಕು ನೋಡ್ಕೊಳ್ಳಿ. So solution for 17th problem. So let k ಅಂತ ಕಾಲ್ ಮಾಡಬೇಕು.
ಅಸಂಪ್ಷನ್ ಮಾಡ್ಕೋಬೇಕು. ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಇ ಪವರ್ ಆಫ್ ಎಕ್ಸ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು 0. ಎಲ್ಲಿ ಎಕ್ಸ್ ಇದೆ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಅಂದರೆ ಇವಾಗ ಎಕ್ಸ್ ಯಾವ ಪ್ಲೇಸಲ್ಲಿದೆ ಅಲ್ಲಿಗೆ 0 ಹಾಕಿ, ಇದು 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 0 ಆಯ್ತು, ಇದು ಲಾಗ್ 1 ಅಂತ ಹೇಳಿದ್ರೆ 0. ಸೊ ಇದು 0 ಬಂತು ನ್ಯೂಮರೇಟರಲ್ಲಿ. ಡಿನಾಮಿನೇಟರ್ ಇಲ್ಲಿ ಕೂಡ 0 ಆಗುತ್ತೆ. ಸೊ ಈಗ 0/0 ಫಾರ್ಮ್ಗೆ ಬಂತಲ್ಲ. ಸೊ ಈಗ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು ಇದಕ್ಕೆ. ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಹೇಳಿದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಸೆಪ್ರೇಟಾಗಿ, ಗೊತ್ತಾಯ್ತಲ್ಲ. ಒಟ್ಟಿಗೆ ಡಿಫ್ರೆನ್ಷಿಯೇಟ್ ಮಾಡೋದಾದರೆ ಅದು ಕೋಶಂಟ್ ರೂಲ್ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಸೊ ಸೆಪ್ರೇಟಾಗಿ ನ್ಯೂಮರೇಟರಿಗೆ ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ಗೆ ಸೆಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಈಗ ಎಲ್ ಎಚ್ ಎಸ್ ಆಸ್ ಇಟ್ ಇಸ್ ಕೆ ಅಂತ ಬರೀಬೇಕು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸೊ ಈಗ ನ್ಯೂಮರೇಟರಿಗೆ ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಿದ್ರೆ ಸೊ ಹೀಗೆ ಬರುತ್ತೆ, ಗೊತ್ತಾಯ್ತಲ್ಲ. ಡಿನಾಮಿನೇಟರಿಗೆ ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಿದಾಗ ಇದು ಬರುತ್ತೆ. ಸೊ ಅಗೇನ್ ಇವಾಗ ಎಕ್ಸ್ ಪ್ಲೇಸಲ್ಲಿ 0 ಹಾಕ್ಕೊಂಡು ಬರಬೇಕು. ಇದು 0 ಆಗುತ್ತೆ, ಪ್ಲಸ್ ಇದು 1, ಇದು -1, +1 -1 0. ಸೊ 0 ಬಂತು ನ್ಯೂಮರೇಟರಲ್ಲಿ. ಡಿವೈಡ್ ಬೈ 2 × 0 ಅಂದರೆ 0. ಸೊ 0/0 ಫಾರ್ಮಿಗೆ ಬಂತಲ್ಲ. ಅಗೇನ್ ಅಪ್ಲೈ ಇದೆ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು ಮತ್ತೆ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮತ್ತೆ ಇದಕ್ಕೆ ನ್ಯೂಮರೇಟರಿಗೆ ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ಡಿನಾಮಿನೇಟರಿಗೂ ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಬೇಕು, ಹೀಗೆ ಬರುತ್ತೆ. ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು 0 ಹಾಕ್ಕೊಂಡು ಬಂದರೆ ಇದು 0 ಆಗುತ್ತೆ. ನೆಕ್ಸ್ಟ್ ಇದು 1, ಇ ಪವರ್ ಆಫ್ 0 ಇಸ್ 1, ಇದು 1. ನೆಕ್ಸ್ಟ್ ಇಲ್ಲಿ 1 + 0 ಅಂತ ಹೇಳಿದ್ರೆ 1 ಸ್ಕ್ವೇರ್ ಅಂದರೆ 1, 1/1 ಇಸ್ 1 ಡಿವೈಡೆಡ್ ಬೈ 2. ಸೊ 3/2. ದಸ್ ಕೆ ಈಕ್ವಲ್ ಟು 3/2. ಥ್ಯಾಂಕ್ ಯು ಸೋ ಮಚ್.